ಜ್ಯೋತಿಷಿಯೊಬ್ಬ ವಾಸ್ತು ಹೇಳುವ ಸೋಗಿನಲ್ಲಿ ಗರ್ಭಿಣಿ ಹೆಣ್ಣು ಮಗಳಿಗೆ ಲೈಂಗಿಕ ಪೀಡನೆ. ವಾಸ್ತು ಹೇಳುವ ನೆಪದಲ್ಲಿ ಜ್ಯೋತಿಷಿಯಿಂದ ಲೈಂಗಿಕ ದೌರ್ಜನ್ಯ ಅನ್ನೋ ಆರೋಪ. ಬೆಂಗಳೂರಲ್ಲಿ ಗರ್ಭಿಣಿಗೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಶಾಂತಕುಮಾರ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ವಿಜಯನಗರದ ಅನಂತ್ ಮೆಡಿಕಲ್ ಸೊಲ್ಯೂಷನ್ಸ್ ನಲ್ಲಿ ಈ ಘಟನೆ ನಡೆದಿದೆ. ತಮ್ಮ ಮನೆ ವಾಸ್ತು ಕೇಳೋದಕ್ಕೆ ಹೋದಾಗ ನಡೆದ ಕೃತ್ಯ ಇದು. ತುಂಬು ಗರ್ಭಿಣಿ ಹೆಣ್ಮಗಳು ಪಾಪ. ಮಹಿಳೆಯ ಮೈಕೈ ಮುಟ್ಟಿ ಅಸಭ್ಯ ವರ್ತನೆ ಆರೋಪ. ನರ ದೌರ್ಬಲ್ಯ ಇತ್ತೋ ಏನೋ, ವಾಸ್ತು ಹೇಳೋದಕ್ಕೆ 15,000 ರೂಪಾಯಿ ಕೇಳಿದ್ನಂತೆ. ಗೋವಿಂದರಾಜ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಿಳೆ ಮತ್ತು ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರು. ದೂರುದಾರ ಶಾಂತಕುಮಾರ್ ದೂರಿನ ಮೇರೆಗೂ ಎಫ್ಐಆರ್. ಹಣಕ್ಕಾಗಿ ಮಹಿಳೆ ಕೂಡ ಡಿಮ್ಯಾಂಡ್ ಮಾಡುತ್ತಿದ್ದಾರೆಂದು ದೂರು. ನೋಡಿ, ಸ್ಟೋರಿ ಟರ್ನ್ ಇದೆ. ಮಹಿಳೆ ಜಮಾಲ್ ಮತ್ತು ಅಮೃತ ಲಿಂಗಂ ಎಂಬುವರ ವಿರುದ್ಧ ಎಫ್ಐಆರ್. ಗೋವಿಂದರಾಜನಗರ ಠಾಣೆಯಲ್ಲಿ ಪರಸ್ಪರ ದೂರು ದಾಖಲಾಗಿದೆ. ವಾಸ್ತು ಹೇಳ್ತೀನಿ ಅನ್ಕೊಂಡು ಮೈಕೈ ಮುಟ್ಟದ ಅಂತೇಳಿ ಈ ಅಮ್ಮ ನನ್ನ ಹತ್ರಕ್ಕೆ ಬಂದು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ರು ಅಂತೇಳಿ ಈ ಅಪ್ಪ. ಈಗ ಎಮ್ಮಂದು ಕರೆಕ್ಟಾ ಎಪ್ಪಂದು ಕರೆಕ್ಟಾ? ಪೊಲೀಸರು ತೀರ್ಮಾನ ಮಾಡಬೇಕು. ವಾಸ್ತು ಹೇಳೋ ಸೋಗಿನಲ್ಲಿ ಹೆಣ್ಣು ಮಕ್ಕಳು ಕೊಡುವ ಕಾಗದದ ಪುಟಗಳನ್ನು ನೋಡಬೇಕೇ ಹೊರತಾಗಿ ಹೆಣ್ಣು ಮಕ್ಕಳ ತೋಳುಗಳನ್ನಲ್ಲ. ಪರಸ್ಪರ ದೂರು ದಾಖಲಾಗಿದೆ. ಯಾರನ್ನ ಇಟ್ಟು ಬಂದ್ಬಿಟ್ಟು ಸ್ವಲ್ಪ ವಿಡಿಯೋ ಕೇಳಿಸ್ಕೊಳ್ಳಿ. ಅವರೆಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಇವ್ನು ಯಾರ ಹತ್ರ ಮಾತಾಡ್ತಾರೆ? ಇವನ ಹತ್ರ ನಿಮಿಷ ಇರಿ, ಬರುತ್ತೆ, ವೇಟ್ ಮಾಡಿ. ಹಂಗೆ ನೋಡಿ, ನಾನು ವಾಪಸ್ ಕೊಡ್ತೀನಿ. ನಾನು ಫೋನ್ ಎತ್ಕೊಂಡ್ರೆ ನನ್ನೇನ್ ಪ್ರಯೋಜನ ಇಲ್ಲ. ನಾನು ಫೋನ್ ಎತ್ಕೊಂಡ್ರೆ ಯಾರಿಗೂ ಯೂಸ್ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ನೀವು ಯಾರು ಗೊತ್ತೇ ಇಲ್ಲ. ಇಲ್ಲಿ ಬಂದು ಅನ್ನೆಸೆಸರಿ ನಾನ್ಸೆನ್ಸ್ಗಳು ಸರ್. ನಾನ್ಸೆನ್ಸ್ ಮಾಡಿಲ್ಲ ಏನು ಬೇಕಾದ್ರೆ ಅದಕ್ಕೆ ಏನು ಬೇಕಾದ್ರೂ ಇದು ಮಾಡ್ಕೊಳ್ಳಿ. ನಾನ್ಸೆನ್ಸ್ ಮಾಡಿರೋರು ಯಾರು ಅಂತ ಕ್ಲೈಂಟ್ ಹತ್ರ ಇವ್ರ ಹತ್ರ ಮಾತಾಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡಲಾಯಿತು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಾಯಿತು ಗೊತ್ತಿಲ್ಲ. ಅನಂತ ಮೆಡಿಕಲ್ ಸೊಲ್ಯೂಷನ್ಸ್ ನಲ್ಲಿ ಘಟನೆ ನಡೆದಿದೆ. ಈಗ ಪೊಲೀಸರು ತನಿಖೆ ಮಾಡಬೇಕು. CCTV ದೃಶ್ಯದಲ್ಲೂ ಕೂಡ ಅವರ ಸಂಭಾಷಣೆಗಳು ಸೆರೆಯಾಗಿರುವಂತಹದ್ದು. ಪೊಲೀಸರ ಪ್ರಾಥಮಿಕ ತನಿಖೆ ಈ ಕಥೆಯ ನಿಜ ಅರ್ಥಗಳನ್ನು ಅಥವಾ ಇದರಲ್ಲಿ ಏನಿತ್ತು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ. ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ, ರಿಪೋರ್ಟರ್. ರೋಹನ್, ಈ ಘಟನೆ ಈಗಾಗಲೇ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಇನ್ನು ಪೊಲೀಸರಿಂದ ಸತ್ಯಾಸತ್ಯತೆ ಗೊತ್ತಾಗಬೇಕು. ಈಗ ಗೊತ್ತಾಗ್ತಾ ಇರುವಂತಹ ವಿಚಾರಗಳೇನು ರೋಹನ್? ಸಾಯಿಲ್, ಇದು ವಿಜಯನಗರ ಈಗ ವಾಸ್ತು ಒಂದು ನೆಪದಲ್ಲಿ ಈಗ ಗರ್ಭಿಣಿ ಮಹಿಳೆಯ ಮೇಲೆ ಈಗ ಲೈಂಗಿಕ ದೌರ್ಜನ್ಯ ಈಗ ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತೀವಿ. ಲತಾ ಎಂಬ ಮಹಿಳೆ ಕೂಡ ಈಗ ಮನೆಯ ಒಂದು ವಾಸ್ತು ಒಂದು ವಿಚಾರಕ್ಕೆ ಸಂಬಂಧಪಟ್ಟವಾಗಿ ಅಲ್ಲಿ ತೆರಳುತ್ತಾರೆ. ಶಾಂತಕುಮಾರ್ ಕೂಡ ಎಂಬಾತ ಅಸಭ್ಯವಾಗಿ ನಡೆದುಕೊಳ್ತಾನೆ, ಅಸಭ್ಯವಾಗಿ ದೌರ್ಜನ್ಯವನ್ನು ಎಸಗ್ತಾನೆ. ಈ ಸಂಬಂಧಪಟ್ಟ ಹಾಗೆ ಇವತ್ತು ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯಿಂದ ದೂರಿನ ಮೇಲೆಗೆ ಈಗಾಗಲೇ ಆರೋಪಿ ಆಕೆಯ ಒಂದು ದೈಹಿಕದ ಮೇಲೆ ಅಸಭ್ಯವಾಗಿ ಮುಟ್ಟಿದಂತ ಮಾತ್ರವಲ್ಲದೆ ಪ್ರಶ್ನೆ ಒಂದು ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿದ್ದಾನೆ ಎನ್ನದಂತಹ ಆರೋಪವೂ ಕೂಡ ಈಗಾಗಲೇ ಕೇಳಿ ಬರ್ತದೆ. ಇದೇ ವೇಳೆ ಒಂದು ವಾಸ್ತು ಹೇಳುವ ಸಂದರ್ಭದಲ್ಲಿ 15,000 ರೂಪಾಯಿ ಕೂಡ ಹಣವನ್ನು ವಸೂಲಿ ಮಾಡಿದಂತ ಆರೋಪವೂ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ನೋಡಿ, ಇದೇ ಪ್ರಕರಣಕ್ಕೆ ಈಗಾಗಲೇ ಲತಾ ಹಾಗೂ ಆಕೆಯ ಸಹಚರರ ವಿರುದ್ಧ ಈಗ ಪ್ರತ್ಯೇಕ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಶಾಂತರಾಜು ನೀಡಿದ ದೂರಿನ ಮೇಲೆ ಈಗ ಲತಾ ಮತ್ತು ಅಮೃತದ ಮೇಲೆ ಸೇರಿದಂತೆ ಈಗ ಹಣಕ್ಕೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅಂತ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಹಣ ಕೊಡದಿದ್ರೆ ಈಗ ಮಾನಹಾನಿ ಮಾಡುವುದಾಗಿ ಬೆದರಿಕೆ ಮತ್ತು ಹಲ್ಲೆ ಮತ್ತು ಫೋನ್ ಕಸಿದುಕೊಂಡ ಆರೋಪವೂ ಈಗಾಗಲೇ ಕೇಳಿ ಬರ್ತಾ ಇದೆ. ಎರಡೂ ಪಕ್ಷಗಳಿಂದ ಈಗ ಪರಸ್ಪರ ಈಗ ದಾಖಲಾತಿಗಳ ಹಿನ್ನೆಲೆಯಲ್ಲಿ ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸಾಹಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.